ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಒಂದು ಶೇಡ್ಸ್ ಕೊಡು. ವಿಡಿಯೋ ಆನ್ ಮಾಡಿದ ತಕ್ಷಣ ಶೇಡ್ಸ್ ಬೇಕಾ? ಶೇಡ್ಸ್ ಕೊಡು, ಬಿಸಿಲು ಬಂತು. ಅಪ್ಪ ಕೊಡು, ರೇಷ್ಮೆ ಶೇಡ್ಸ್. ಬಿಸಿಲು ಮಾತ್ರ ಕವರ್ ಬಿಸಾಕದ? ಆದ್ರೂ ಅಲ್ಲೇ ಇರ್ಲಿ ಬಿಡು. ಏನೋ ಗಲೀಜಾಗಿದೆ ಅಲ್ಲ, ಅಲ್ಲೇ ಇರ್ಲಿ. ಏನಾದ್ರು ಬೇಕಾದ್ರೆ ಒಬ್ಬಂಗೆ ಇನ್ನೊಂದ್ಸತಿ ತಗೊಂಡ್ಬರಕ್ಕಾಗುತ್ತಾ? ಇನ್ನ ಆಕ್ಚುಲಿ ನಾವು ಆ ರೋಡ್ ಕ್ಯಾಪ್ಚರ್ ಮಾಡ್ಬೇಕಾಯ್ತು. ಸಖತ್ತಾಗಿತ್ತು ಅದಳು. ಅಲ್ಲಿ ಫುಲ್ ಟ್ರೀ ಎಲ್ಲ ಆಗಿ ಇನ್ನು ಬೇಜಾನ್ ಅದಕ್ಕಿಂತ ಕಾಡು ಬರುತ್ತೋ ಇನ್ನು. Okay. ಫಾರೆಸ್ಟ್ಗಳು ಇರೋದೆಲ್ಲ. ಇದು ಆನೆ ದುಬಾರಿ ಹೋಗ್ತೀವ ನಾವು. ಆನೆ ದುಬಾರಿ ಇವತ್ತು ಹೋಗಲ್ಲ. ಅದು ಆ ಕಡೆ ಕುಶಾಲನಗರ್ಲಿರೋದು. ನಾವು ಕೇರಳಕ್ಕೆ ಹೋಗ್ತಾ ಇದ್ದೀವಿ. ಓಕೆ ಓಕೆ. ಕೇರಳ. ಇಲ್ಲಿಂದ ರಿಸರ್ವ್ ಫಾರೆಸ್ಟಾ? ಇಲ್ಲಿ ಪ್ರಾಣಿ ಬರುತ್ತಾ? ಬರುತ್ತೆ. ಯಾವ್ಯಾವ ಪ್ರಾಣಿ ಬರುತ್ತೆ? ಎಲ್ಲ ಥರದ್ದು ಬರುತ್ತೆ. ಕರಡಿ ಒಂದಿಲ್ಲ ಅಷ್ಟೇ ನಮ್ಮ ಕಡೆ. ಹಾಂ, ಅದಕ್ಕೆ ನಿನ್ನ ಕರ್ಕೊಂಡ್ ಬಂದಿದ್ದು. ಕರಡಿ ಇಲ್ಲ ಅಂತೇಳಿ. ಕಾಣ್ತಿಲ್ಲ. ಬೀಳಲ್ಲ ಇಲ್ಲಿ. ಮಳೆಗಾಲ ನೀನು ನೋಡ್ಬೇಕು, ಅಸಹ್ಯ ಅನ್ಸ್ಬಿಡ್ತದೆ. ಅದಾ? ನೀರು ಆಕ್ಚುಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ. ಇಲ್ಲಿ ಬ್ರೈಟ್ ಆಗಿ ಕಾಣ್ತಿದೆ, ಬಟ್ ಇಲ್ಲಿ ಎಷ್ಟು ಕತ್ಲಿದೆ ನೋಡಿ. ನಮ್ಮ ಮನೆ ಹತ್ರ ಈ ಟೈಮಲ್ಲಿ ಎಷ್ಟು ಬಿಸಿಲಿರುತ್ತೆ ಗೊತ್ತಾ? ಹೆಂಗಿದೆ ನೋಡು. ವಾವ್, ಎಷ್ಟು ದೊಡ್ಡ ದೊಡ್ಡ ಮರ. ಫುಲ್ ಬೆಟ್ಟ ಫುಲ್ ಸ್ಪ್ರೆಡ್ ಆಗಿದೆ ಅಲ್ಲ, ಅದಕ್ಕೆ. ಬೆಟ್ಟದ ಮಧ್ಯದಲ್ಲಿ ಹೋಗ್ತಾ ಇರೋದೀಗ ನಾವು. ಅದೇ ಸಖತ್ತಾಗಿದೆ. ಇದು ಚೆನ್ನಾಗಿ ಕ್ಯಾಪ್ಚರ್ ಆಯ್ತು. ಬೆಟ್ಟದ ಕೆಳಗಡೆ ಆಯ್ತಾ? ಈಗ ನಮ್ಮ ಬಾಮಲ ಇರೋದು ಬೆಟ್ಟದಲ್ಲಿ. ಸೊ ಇಳ್ಕೊಂಡೇ ಹೋಗ್ತಾ ಇದೀವಿ. ನೋಡು ಬರ್ಬೇಕಾರೆ ಹತ್ಕೊಂಡೇ ಬರೋದು. ಎಲ್ಲ ರಿಸರ್ವ್ ಫಾರೆಸ್ಟ್. ಇದೇ ರಿಸರ್ವ್ ಫಾರೆಸ್ಟ್ ನಮ್ಮ ಮನೆ ಹತ್ರ ಬರೋದು. ಇದರದೇ ಬೆಲ್ಟ್ ಅದು. ಬಿಸಿಲೇ ಬೀಳ್ತಾ ಇಲ್ಲ. ಚೂರು ಬಿಸಿಲು. ಬೆಳಗಿಂದು ಸುಳಿ ಬಿಸಿಲು ಬೀಳುತ್ತೆ ನೋಡು. ಎಳೆ ಬಿಸಿಲು. ಅದು ಸಖತ್ತಾಗಿರುತ್ತೆ ಆ ಟೈಮಲ್ಲಿ. ಎಲ್ಲ ಕಡೆ ಫುಲ್ ಗ್ರೀನ್ ಗ್ರೀನ್ ಗ್ರೀನ್. ಪೀಸ್ಫುಲ್ ಆಗಿದೆ, ಕ್ವಯಟ್ ಆಗಿದೆ ಅಲ್ಲ. ವಿಂಡೋ ಆನ್ ಮಾಡಿ ನೋಡ್ಲಾ? ಮಾಡ್ಕೋ, SF ಮಾಡ್ತೀನಿ. ತಂಪಾಗಿದೆ ಗಾಳಿ ಇಲ್ಲಿ. ಅಲ್ಲ ಸೌಂಡ್ ಗಾಳಿ ತಂಪಾಗಿ ಅಲ್ವಾ? ಫುಲ್ಲು ಪೀಸ್ಫುಲ್ ಆಗಿದೆ. ನಮ್ಮ ತೋಟದಲ್ಲಿ ಒಂದು ಹೊಳೆ ಹೋಗುತ್ತೆ. ಬಟ್ ಕಾಲಿಡ ಸ್ವಲ್ಪ ಕಷ್ಟ ಅಲ್ಲಿ ಇವಾಗ, ಯಾಕಂದ್ರೆ ಕಾಡು ತುಂಬಿಗಿದೆ. ಕ್ಲೀನ್ ಮಾಡಿಸಿದ್ರೆ ಅಲ್ಟಿಮೇಟ್ ಆಗಿರುತ್ತದೆ. ರೋಡನ್ನು ಗೋಫಿನ್ನು ಬಿಟ್ಬಿಟ್ರೆ ಕಟ್ಬಿಟ್ಟೋದಕ್ಕೆ ನೀರಿಗೆ ನೆಕ್ಸ್ಟ್ ಲೆವೆಲ್ ಮಜಾ ಮಾಡು. ಮಳೆಗಲ್ಲೆಲ್ಲ ಆನೆಗಳೆಲ್ಲ ಓಡಾಡ್ತಿರ್ತವೆ ಸೈಡಲ್ಲಿ. ಆನೆ ಇಲ್ಲ ಅಡ್ಡ ಹಾಕಲ್ವಾ? ಅಂದ್ರೆ ಸುಮ್ಮನೆ ಅಡ್ಡ ಹಾಕಲ್ಲ. ಅದು ಅದಕ್ಕೆ ಏನಾರು ಮಾಡೋ ಗಂಟ ಹಸಿವು ಹೆಂಗಿರೋ ಬೇಜಾನ್ ಇದೆ ಇಲ್ಲಿ ತಿನ್ನಕ್ಕೆ. ವಾಕಿಂಗ್ ಮಾಡೋದು, ಆ ಕಡೆ ಈ ಕಡೆ ಕ್ರಾಸ್ ಮಾಡೋದು. ಮತ್ತೆ ಜಿಂಕೆಗಳು. ನಿಂಗೆ ಯಾವ ಥರ ಕಾಣಿಸಿದ್ಯಾ ಆನೆ? ನಿಜ? ಏನು ಮಾಡಿಲ್ಲ ನಿಂಗೆ? ಏನ್ ಮಾಡ್ತಾವು ಅವಕ್ಕೆ? ನಾವೇನ ಮಾಡೋ ಗಂಟ ಅವು ಏನು ನಮಗೆ ಮಾಡಲ್ಲ. ಅಲ್ಲ, ಕೆಲವು ನೋಡಿದ ತಕ್ಷಣ ಅಡ್ಡಸ್ಕೊಂಬರೋದು ಅದೆಲ್ಲ ಮಾಡುತ್ತಲ್ಲ. ಅದು ಒಂಟಿ ಸಲಗಿದ್ರೆ ಮಾತ್ರ ಮಾಡೋದು, ಗಂಡದು. ಓಕೆ. ಇಲ್ಲ ಅಂದ್ರೆ ಹೆಣ್ಣಾನೆದ್ದು ಅದ್ರ ಜೊತೆ ಮರಿ ಇರಬೇಕು, ಅವಾಗ ಆ ಥರ ಮಾಡುತ್ತೆ, ಪ್ರೊಟೆಕ್ಟಿವ್ಗೋಸ್ಕರ. ಅದೇ ಚಂದ. ಫುಲ್ ಪ್ಲಾನ್ ಮಾಡಿದ್ರೆ ನಾವು ಕರೆಕ್ಟಾಗಿ ಹೊರಡಲ್ಲ. ಹೌದು. ಇಲ್ಲಿಂದ ಚಿಕ್ಕ ಚಿಕ್ಕ ಬೆಟ್ಟ ಕಾಣಿಸ್ತಿದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ವ್ಯೂ ಮಾತ್ರ. ಕ್ಯಾಮಲ್ ಕಾಣಲ್ಲ. ಫುಲ್ಲು ಫಾಗು. ಫಾಗ? ಹಾಂ, ಬೆಟ್ಟ ಮತ್ತೆ ಫಾಗ್ ಐತೆ. ಇವತ್ತು ಬೆಳಗ್ಗೆ 7:30 ಆದರೂ ಫಾಗ್ ಇತ್ತು. ಬೆಳಿಗ್ಗೆ ಯಾವಾಗಲೂ ಇರುತ್ತೆ. ನೈಟ್ ಇತ್ತು ಗೊತ್ತಾ, ಮಿಸ್ಟ್. ನಾವು ಹೊರಗಡೆ ಕೂತಿದ್ವಲ್ಲೆಲ್ಲ, ಫುಲ್ ಮಿಸ್ಟ್ ವೈಟ್ ಆಗಿ. ಹೆಂಗಿದೆ ನೋಡು, ಟನಲ್ ಥರ ಇದೆ ಇಲ್ಲಿ. ಕೊರ್ದಿರೋದು ರೋಡನ್ನ. ಅಲ್ಲ, ಟನಲ್ ಥರ ಇದೆ. ಇನ್ನಿನ್ನ ಬಿಟ್ಟೋಗ್ಬಿಟ್ರೆ ಏನು ಮಾಡ್ತೀವಿ? ಇಲ್ಲೂ ಒಂದು ಫಾಲ್ಸ್ ಬರುತ್ತೆ. ನೀರು ಕಂಪ್ಲೀಟ್ಲಿ ರಿಸರ್ವ್ ಫಾರೆಸ್ಟ್. ಏನು ಗೊತ್ತಮ್ಮ, 5 o'clock ಒಳಗಡೆ ಈ ರೋಡ್ ವಾಪಸ್ ದಾಟ್ಬೇಕು ನಾವು. ಓಕೆ. ಕಾಡು ಪ್ರಾಣಿ ಬರುತ್ತೆ ಅಂತ. ಏನಾರು ಆಯ್ತು ಅಂತಂದ್ರೆ ಎಮರ್ಜೆನ್ಸಿಗೆ ಯಾರು ಸಿಗಲ್ಲ. ರೇರಾಗಿ ವೆಹಿಕಲ್ಸ್ ಮಾಡೋದು. ಇಲ್ಲಿ ನಿಂಗೆ ಒಳ್ಳೆ ದಕ್ಷಿಣ ಕಡೆಗೆ ಎಂಟ್ರ್ ಆದಂಗೆ ಆಗುತ್ತೆ.
ಎಲ್ಲಿ ಎಂಟ್ರ್ ಹೌದಾ ಈಗಲೇ ಸ್ವಲ್ಪ ಒಂಥರ ಹೆಂಗ್ ಗೊತ್ತಾ ಗಾಳಿ ತಣ್ಣಗಿದೆ ಬಟ್ ಬಿಸಿ ಮಿಕ್ಸ್ ಆಗಿರೋ ಥರ. ಹಾಂ ಬೆಟ್ಟ ಅಲ್ಲ, ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ. ಅಲ್ಲಿ ಬೇಕಲ್ಲಿ ಫೋಟೋಲ್ ನೋಡಿ ತುಂಬ ಶೆಕೆ ಇರುತ್ತೆ, ಬಟ್ ಆದ್ರೆ ಆಕ್ಸಿಜನ್ ಲೆವೆಲ್ ಫುಲ್ ಇರುತ್ತೆ ನೋಡಿ. ಅನಿಮಲ್ ಕ್ರಾಸಿಂಗ್ ಚೀತಾ. ವಾವ್, ಅಲ್ಲಿ ಜಾಗ ಇದೆ ಓಕೆ. ಹಂಗೆ ಇದೆಲ್ಲ ಹಚ್ಚೋಗಿದೆ ಏನಿಲ್ಲ. ಕೈಯೆಲ್ಲ ಉರಿತಾ ಇಲ್ಲ. ಏನದು ನಿಜ ಚೆನ್ನಾಗಿದೆಯಾ? ಸೊ ನಾವಿಲ್ಲಿ ಮ್ಯಾಗಿ ಮತ್ತು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ವಿ. ಮ್ಯಾಗಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ಇದು ಫ್ರೂಟ್ಸನ್ನೆಲ್ಲ ವೆನಿಗರ್ ಅಥವಾ ಇದೇನು ವಾಟರ್ ಅಂತ ನನಗೆ ಗೊತ್ತಿಲ್ಲ, ಅದರಲ್ಲಿ ಸೋಕ್ ಮಾಡಿ ಫರ್ಮೆಂಟ್ ಮಾಡಿಟ್ಟಿರ್ತಾರಲ್ಲ, ಇದನ್ನು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬೀಚ್ ಹತ್ರ ಬಂದ್ವಿ. ಆ್ಯಕ್ಚುಲಿ ನಾವು ರಾಂಗ್ ಟೈಮಿಂಗ್ಸಲ್ಲಿ ಬಂದುಬಿಟ್ಟಿದ್ವಿ. ಮಧ್ಯಾಹ್ನ ಟೈಮ್ ಬಂದ್ವಿ. ಸಂಜೆ ಟೈಮ್ ಬಂದಿದ್ರೆ ಇನ್ನೂ ಸೂಪರಾಗಿರ್ತಿತ್ತು. ವಾವ್, ಎಲ್ಲ ಟ್ರೈ ಮಾಡೋಣ ವಿಕಿ. ಹಾಂ, ಅಮ್ಯೂಸ್ಮೆಂಟ್ ಇದೆ. ಓಕೆ, ಇನ್ನು ನಾವು ಫಸ್ಟು ಏನೇನಿದೆ ಜಾಗ ಎಲ್ಲ ಫಸ್ಟು ನೋಡೋಣ, ಆಮೇಲೆ ಬೀಚಲ್ಲಿ ಆಟಾಡೋಣ ಅಂದ್ಕೊಂಡು ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಜಾಗ ತುಂಬ ಚೆನ್ನಾಗಿತ್ತು, ಹಾಗೆ ಕ್ಲೀನಾಗಿ ಕೂಡ ಇತ್ತು. ಮಕ್ಕಳಿಗೆಲ್ಲ ಆಟಾಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬೀಚ್ ಆದರೆ ನಾವು ನೀರು ಒಂದ್ಸತಿ ನೋಡಬೇಕಿತ್ತು. ಗೇಮ್ ಝೋನ್ ಇದೆ. ಕುಕ್ಕು ಎಲ್ಲ ಒಂದು ರೌಂಡ್ ಹಾಕಿದ್ಮೇಲೆ ಸ್ವಲ್ಪ ಬೀಚ್ ನೋಡ್ಕೊಂಬರೋಣ ಅಂತ ಹೋದ್ವಿ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಷ್ಟು ಬಿಸಿಲಿದ್ರು ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು. ಬಿಕಾಸ್ ದ ಬೀಚ್ ವಾಸ್ ವೆರಿ ಕ್ಲೀನ್, ಹಾಗೆ ಜಾಸ್ತಿ ಜನ ಇರಲಿಲ್ಲ. ನಾವು ವೀಕ್ ಡೇಸ್ ಹೋಗಿದ್ರಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇದು ನಾವೇನು ಮಾಡಿದ್ವಿ ಅಂದರೆ ಮಧ್ಯಾಹ್ನ ಟೈಮ್ ಹೋಗಿದ್ವಲ್ಲ, ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಫಸ್ಟು ಎಲ್ಲ ಒಂದು ರೌಂಡ್ ಹಾಕಿದ್ವಿ ಏನೇನಿದೆ ಅಂತ. ನೀಟಾಗಿ ನೋಡಿದ್ಮೇಲೆ ಅಲ್ಲೊಂದು ಅಮ್ಯೂಸ್ಮೆಂಟ್ ಪಾರ್ಕ್, ಅಂದರೆ ಏನು ವೈಲ್ಡ್ ಲೈಫ್ ಪಾರ್ಕ್ ಥರನೂ ಇತ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸ್ನೇಕ್ ಮುಟ್ಟಿದ್ದು. ಸೊ ಇದನ್ನೆಲ್ಲ ಬೀಚೆಲ್ಲ ನೋಡಿ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿ ಹೋದ್ವಿ. ಸೊ ಟೈಮ್ ಬ್ಯಾಲೆನ್ಸ್ ಆಗುತ್ತೆ, ಅಷ್ಟರೊಳಗೆ ಸಂಜೆ ಆಗುತ್ತೆ, ಆವಾಗ ಬೀಚಲ್ಲಿ ಬಂದು ಚೆನ್ನಾಗಿ ಆಟಾಡ್ಬೋದು ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಬೀಚಿಗೆ ಬಂದು ಸುಮಾರು ಲೈಕ್ ಇಯರ್ಸೇ ಆಗಿತ್ತು ಅನಿಸುತ್ತೆ, ಮಂತ್ಸಲ್ಲ ಇಯರ್ಸೇ ಆಗಿತ್ತು. ಬಟ್ ಸ್ಟಿಲ್ ಇಟ್ ವಾಸ್ ನೈಸ್. ಜನನೂ ಕಮ್ಮಿ ಇದ್ದರು, ನೀರು ಚೆನ್ನಾಗಿತ್ತು, ಆ್ಯಂಡ್ ದ ವೆದರ್ ವಾಸ್ ಆಲ್ಸೋ ಗುಡ್. ಸಂಜೆ ಲೈಕ್ ನಾವು ಒಂದು 4 o'clock ಹಂಗೆ ಪ್ಲೇ ಮಾಡೋಕ್ಕೆ ನೀರಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಮನೆಗೆ ವಾಪಸ್ ಅವತ್ತೇ ಬಂದುಬಿಟ್ವಿ. ಬಟ್ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಎಷ್ಟು ಬಿಸಿಲಿತ್ತು ಅಂದರೆ ನಾವು ರಾಂಗ್ ಟೈಮಲ್ಲಿ ಹೋಗಿದ್ವಿ. ಯಾರು ಬೀಚಿಗೆ ಹೋದರೆ ಸಂಜೆ ಟೈಮಲ್ಲಿ ಹೋಗಿ. ನೋಡ್ಕೊಳ್ಳ ನೋಡಿ.
ಚೆಂದ ಇದೆಯಲ್ಲ. ಹಲೋ ಹಲೋ ಕುಕು ಇಲ್ಲಿ. ಹಾಂ